ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪೆನ್ ಡ್ರೈವ್ ಹಂಚಿದವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. 8 ಆರೋಪಿಗಳಿಗೆ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಹಾಸನದಲ್ಲಿ ಅಶ್ಲೀಲ ಪೆನ್ ಡ್ರೈವ್ ಹಂಚಿಕೆ ಮಾಡಲಾಗಿತ್ತು 2024ರ ಚುನಾವಣೆಯ ಸಂದರ್ಭದಲ್ಲಿ. ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಅನ್ನೋದು ಗೊತ್ತು. ಪೆನ್ ಡ್ರೈವ್ ಹಂಚಿಕೆ ಆಗ್ತಾ ಇದ್ದಂತೆ, ಅದರ ಜೊತೆಗೆ ಲೋಕಸಭೆ ಚುನಾವಣೆ ಆಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿದ್ರು. 1 ತಿಂಗಳುಗಳ ಕಾಲ ತಲೆಮರೆಸ್ಕೊಳ್ತಾರೆ. ಅದಾದ ಮೇಲೆ ಅವರು ಬಂದು ಪೊಲೀಸರಿಗೆ ಶರಣಾಗ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ಪ್ರೊಸೀಜರ್ಗಳಾಗುತ್ತೆ. ಕೊನೆಗೆ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆಯೂ ಕೂಡ ಪ್ರಕಟ ಆಗುತ್ತೆ. ಇದೆಲ್ಲದರ ನಡುವೆ ಈ ಪ್ರಕರಣದಲ್ಲಿ ಎಸ್ಐಟಿ ಕಳೆದ ಮಾರ್ಚ್ನಲ್ಲಿ ಹಾಸನ ಸಿವಿಲ್ ಕೋರ್ಟ್ಗೆ ಬರೋಬ್ಬರಿ 13,712 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು. ಇದೀಗ ಪೆನ್ ಡ್ರೈವ್ ಹಂಚಿದವರಿಗೂ ಕೂಡ ಸಂಕಷ್ಟ ಎದುರಾಗಿರೋದು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ನಲ್ಲಿ ಪೆನ್ ಡ್ರೈವ್ ಹಂಚಿಕೆ ಮಾಡಿದವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. 8 ಆರೋಪಿಗಳ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿದೆ. 2024ರ ಚುನಾವಣೆ ಸಂದರ್ಭದ ವೇಳೆ ಹಾಸನದಲ್ಲಿ ಅಶ್ಲೀಲ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಲಾಗಿತ್ತು. ಇವರೇ ಹಂಚಿಕೆ ಮಾಡಿದ್ದಾರೆ 8 ಜನ ಅನ್ನುವ ಆರೋಪಗಳು ಕೂಡ ಕೇಳಿಬಂದಿತ್ತು. ಈ ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರದಿಂದ ಎಸ್ಐಟಿ ಕೂಡ ರಚನೆ ಮಾಡಲಾಗಿತ್ತು. ಪ್ರಕರಣ ಸಂಬಂಧ ಎಸ್ಐಟಿ ಕಳೆದ ಮಾರ್ಚ್ನಲ್ಲಿ ಹಾಸನ ಸಿವಿಲ್ ಕೋರ್ಟ್ಗೆ ಬರೋಬ್ಬರಿ 13,712 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿತ್ತು. ಇದೀಗ ಈ ಪೆನ್ ಡ್ರೈವ್ ಮೂಲಕ ಫೋಟೋ ಮತ್ತು ವಿಡಿಯೋ ಹಂಚಿದವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಹಾಗಾದ್ರೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದಾದ್ರೂ ಯಾರು? ನೋಡಿ, ಹೆಚ್ಚುವರಿ ಆರೋಪ ಪಟ್ಟಿ ಪರಿಶೀಲನೆ ನಡೆಸಿ ಈಗ ಆಲ್ರೆಡಿ ಕಾಗ್ನಿಜೆನ್ಸ್ ಸ್ವೀಕರಿಸಿದ್ದ ಜನಪ್ರತಿನಿಧಿಗಳ ನ್ಯಾಯಾಲಯ ಆರೋಪಿಗಳ ವಿರುದ್ಧ ತನಿಖೆ ಒಳಪಡಿಸಲು ಸಾಕಷ್ಟು ಆಧಾರಗಳಿದೆ ಅಂತನೂ ಕೂಡ ಅಭಿಪ್ರಾಯವನ್ನ ಪಟ್ಟಿತ್ತು. ಈ ಒಂದು ಪ್ರಕರಣದಲ್ಲಿ A2 ನವೀನ್ ಕುಮಾರ್, A3 ಲಿಖಿತ್, A4 ನಿಶಂತ್, A5 ಕಿರಣ್, A6 ಶರತ್, A7 ತೇಜಸ್, A8 ಗಗನ್ ಕುಮಾರ್, A9 ರೇವಂತ್ ಪೆನ್ ಡ್ರೈವ್ ಹಂಚಿಕೆ ಕೇಸ್ನ ಆರೋಪಿಗಳಾಗಿದ್ದು, ಆರೋಪಿಗಳ ವಿರುದ್ಧ ಸಮನ್ಸ್ ಜಾರಿ ಮಾಡಿರುವ ಕೋರ್ಟು ಮುಂದಿನ ವಿಚಾರಣೆಯನ್ನ ಆಗಸ್ಟ್ 10ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದೆ. ಮತ್ತೊಂದು ಕಡೆ ಉದ್ದೇಶಪೂರ್ವಕವಾಗಿ ವೈರಲ್ ಮಾಡೋದಕ್ಕೆ ಪೆನ್ ಡ್ರೈವ್ ಅನ್ನ ಖರೀದಿ ಮಾಡಿದ್ರು ಅನ್ನುವ ಆರೋಪಗಳು ಕೂಡ ಕೇಳಿಬರ್ತಾ ಇರೋದು. ಸೊ ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆಯಲ್ಲಿ ಹಲವು ಸ್ಫೋಟಕ ವಿಚಾರಗಳು ಕೂಡ ಬೆಳಕಿಗೆ ಬಂದಿರೋದು. ಅಶ್ಲೀಲ ವಿಡಿಯೋ ಉದ್ದೇಶಪೂರ್ವಕವಾಗಿ ವೈರಲ್ ಮಾಡೋದಕ್ಕೆ ಸುಮಾರು 70 ಪೆನ್ ಡ್ರೈವ್ಗಳನ್ನ ಖರೀದಿಸಿ ಬಳಸಲಾಗಿದೆ ಅಂತ ತನಿಖೆಯಲ್ಲೂ ಕೂಡ ತಿಳಿದು ಬಂದಿದೆ. ತನಿಖೆ ವೇಳೆ ಒಟ್ಟು 277 ಸಾಕ್ಷಿಗಳ ಹೇಳಿಕೆಗಳನ್ನ ಕೂಡ ದಾಖಲು ಮಾಡಲಾಗಿರೋದು. ತಾಂತ್ರಿಕ ವರದಿ, ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ FSL ವರದಿ, ಡಿಜಿಟಲ್ ಪುರಾವೆಗಳ ಆಧಾರದ ಮೇಲೆ ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಲಾಗಿದೆ. ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿಯಾಗಿ ಈಗ ಆಲ್ರೆಡಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಸಜೆಬಂದಿ ಖೈದಿ ಪ್ರಜ್ವಲ್ ರೇವಣ್ಣನಿಗೆ ಒಳ ಸಂದರ್ಶನಕ್ಕೂ ಕೂಡ ಕೋರ್ಟು ಮೊನ್ನೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಕುಟುಂಬಸ್ಥರಿರ್ಬೋದು, ಸಂಬಂಧಿಕರಿರ್ಬೋದು, ಸ್ನೇಹಿತರು ಒಳ ಸಂದರ್ಶನಕ್ಕೆ ಅಂದ್ರೆ ಮುಖಾಮುಖಿಯಾಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಪರಾಧಿ ಪ್ರಜ್ವಲ್ ರೇವಣ್ಣ ಒಳ ಸಂದರ್ಶನಕ್ಕೆ ಅವಕಾಶ ಕೋರಿ ಅರ್ಜಿ ಕೂಡ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿ ಕೋರ್ಟು ಆದೇಶವನ್ನ ಕೂಡ ಕಾಯ್ದಿರಿಸಿತ್ತು. ಆದ್ರೆ ಕಳೆದ ಸೋಮವಾರ ಅನುಮತಿಯನ್ನ ಕೊಟ್ಟು ಆದೇಶವನ್ನ ಕೊಟ್ಟಿದೆ. ಜೈಲು ಮುಖ್ಯ ಅಧೀಕ್ಷಕರ ನಿಯಮಾನುಸಾರ ಅಪರಾಧಿ ಭೇಟಿಗೆ ಅವಕಾಶ ಕೊಡೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಅಂತ ಹೇಳಬಹುದು. ಪೆನ್ ಡ್ರೈವ್ ಯಾರು ಹಂಚಿದವರಿಗೆ ಅವರಿಗೆ ಸಂಕಷ್ಟ ಎದುರಾಗಿದೆ. ಸೊ ನೋಡೋಣ, ಆಗಸ್ಟ್ 10ನೇ ತಾರೀಕು ಈ ಕೇಸ್ನ ಮತ್ತಷ್ಟು ಅಪ್ಡೇಟ್ಗಳು ಸಿಗುತ್ತೆ. ಏನ್ ಸಿಗಬಹುದು ಅನ್ನೋದನ್ನ ಕಾದು ನೋಡಬೇಕು.